ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇ ಓದ್ ವಿಡಿಯೋದಲ್ಲಿ ತೋರಿಸ್ದಾಗೆ ಇಡ್ಲಿಗೆ ನೆನಾಕಿದ್ದೆ ಅಲ್ವಾ, ಅದೇ ಇಡ್ಲಿನ ಇಲ್ಲಿ ನಾನು ರುಬ್ತಾ ಇದ್ದೀನಿ ಫ್ರೆಂಡ್ಸ್. ನೀಟಾಗಿ ರುಬ್ಬಿಬಿಟ್ಟು ಮಿಕ್ಸ್ ಮಾಡಿ ಇಡಬೇಕು ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಆಗ್ತಿದೆ. ಇಲ್ಲಿ ನೋಡಿ, ನಾನು ಪಿಸ್ತಾ ತಿಂತಿದ್ದೀನಿ. ಬಾದಾಮಿ ಆವಾಗಲೇ ತಿಂದೆ. ಪಿಸ್ತಾ ಇದು ಸಾಲ್ಟೆಡ್ ಪಿಸ್ತಾ. ಸೋನುಗೆ ಕೊಡಬಾರ್ದು, ಅದಕ್ಕೆ ಸೋನಾಗ ನೋಡ್ಬಿಟ್ಟಿದೆ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನೋಡ್ರಿ. ಇದು ಏನು ಬೇಕು ಅಂತ ಹಾಕಿದ್ದಲ್ಲ ಫ್ರೆಂಡ್ಸ್, ಇದು ಗಿಡ ಕಟ್ ಮಾಡಿರೋದು ಎಲ್ಲ ವೇಸ್ಟ್ ಇರುತ್ತಲ್ಲ, ತಗೊಂಡೋಗಿ ಬಕೆಟಿಗೆ ಹಾಕಿರ್ತೀನಿ. ಸೊ ಅದರಲ್ಲೇ ಗಿಡ ಬಂದು ಈ ಥರ ಹಣ್ಣಾಗಿದ್ದಾವೆ ನೋಡಿ. ಪಾರಿಜಾತ ಹೂವು ಮೇಲೆ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಪಾರಿವಾಳಗಳು ಇಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾವೆ. ನೀರಿಟ್ಟಿದ್ನಲ್ಲ, ಅವು ಕುಡಿತಾವೆಲ್ಲ ನನಗಂತೂ ಗೊತ್ತಿಲ್ಲಪ್ಪ. ಇಲ್ಲಿದ್ದಾವೆ ನೋಡ್ರಿ, ಎಷ್ಟಿದಾವೋ ಅಷ್ಟೇ ಇದಾವೆ. ನೀರು ಒಂಚೂರು ಕಮ್ಮಿ ಆಗಿಲ್ಲ. ಏನು ಅಂದರೆ ತುಂಬುತ್ತಲ್ವಾ, ಆ ನೀರು ತುಂಬಿರೋ ನೀರು ಅದರೊಳಗೆ ಬೀಳುತ್ತೆ. ಹಾಗಾಗಿ ಅದು ಯಾವಾಗಲೂ ತುಂಬೇ ಇರುತ್ತೆ. ಬಂದು ಕುಡ್ಕೊಳೋದಾದ್ರೆ ಕುಡ್ಕೊತವೆ. ಈಗ ಮಳೆ ಬೇರೆ ಬರ್ತೈತೆ, ಅವಕ್ಕೆ ಅಷ್ಟು ಬಾಯರಿಕೆ ಆಗಲ್ಲ ಅನಿಸುತ್ತೆ. ಇಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾವೆ. ಇಲ್ಲೆಲ್ಲ ಬಂದು ಓಡಾಡ್ತಿರ್ತವೆ. ಅಂದರೆ ನಾವಿದ್ದಾಗ ಯಾವೂ ಬರಲ್ಲ. ಅವು ನಾವು ಮುಟ್ಟಕ್ಕೋಗಲ್ಲ ಬಿಡ್ರಿ. ವೆದರ್ ನೋಡ್ರಿ ಫ್ರೆಂಡ್ಸ್, ನೋಡ್ರಿ. ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕೆಳಗಡೆ ಇಡ್ಲಿ ಹಾಕಬೇಕು. ನೀರಿಟ್ಟು ಬಂದಿದ್ದೀನಿ ಖಾಲಿ ಅಂತ ಹೇಳಿ. ನಾನು ಇಲ್ಲಿ ಸ್ವಲ್ಪ ಬಾದಾಮಿ ಪಿಸ್ತಾ ತಿನ್ನೋಣ ಅಂತ ಆಚೆ ಬಂದೆ. ಈಗ ನೀರು ಕಾದಿರ್ತವೆ, ಬನ್ನಿ ಹೋಗಿ ಇಡ್ಲಿ ಹಾಕೋಣ. ಕೇಳಿಸ್ತಾ ಇರ್ಬೋದಲ್ವ ಪಕ್ಷಿಗಳ ಸೌಂಡು. ಇಲ್ಲ ಅಷ್ಟೇ ಫ್ರೆಂಡ್ಸ್, ಪಾರಿವಾಳ ಪಕ್ಷಿಗಳು ಡೈಲಿ ಬೆಳಗ್ಗೆ ಜಾವ ಆ ಥರ ಸೌಂಡ್ ಮಾಡ್ತಾನೆ ಇರ್ತವೆ. ಅದು ಕೇಳೋದೇ ಒಂದು ಚೆನ್ನಾಗಿರುತ್ತೆ. ಈ ಹೂವು ಎಲ್ಲ ಇವತ್ತಿನ ಪೂಜೆಗೆ ಹೋಗ್ಬಿಡ್ತವೆ. ಇಲ್ಲಿ ನೋಡಿ, ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಡ್ಲಿಗೆಲ್ಲ ಹಾಕ್ತಾಯಿದ್ದೀನಿ. ಮೊದಲೇ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ವ. ಇಲ್ಲಿ ನೋಡಿ, ನಾನು ವಾಕ್ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಆಗಲೇ ಸಾಂಬಾರು ಚಟ್ನಿ ಎಲ್ಲ ಮಾಡಿದ್ರು. ಇಟ್ಟು ಹಿಂಗೆ 5 ನಿಮಿಷ ಹೊರಗೆ ಕೂತಿದ್ದೆ. ಗ್ಯಾಸ್ ಆಫ್ ಆಗಿಬಿಟ್ಟೈತೆ. ಏನಾಗಿದೆ ಅಂತ ನೋಡೋಣ ಅಂದರೆ ಗ್ಯಾಸ್ ಖಾಲಿ ಫ್ರೆಂಡ್ಸ್. ಅದಕ್ಕೆ ನಮ್ಮ ಅಣ್ಣಂಗೆ ಹೇಳಿ ಇಲ್ಲಿ ಚೇಂಜ್ ಮಾಡಿಸ್ತಾ ಇದ್ದೀನಿ. ಬಿಡು ಬೆಂದ್ಕಂತವೆ ಅಂತೇಳಿ ಸುಮ್ಮನೆ ಆಚೆ ಕೂತ್ಕೊಂಡಿದ್ದೆ. ಏನು ಸೌಂಡೇ ಬರ್ತಿಲ್ಲ ಅಂತ ಬಂದು ನೋಡಿದ್ರೆ ಫುಲ್ ಗ್ಯಾಸೇ ಖಾಲಿ ಆಗಿಬಿಟ್ಟಿತ್ತು. ಮತ್ತೆ ಎಲ್ಲ ಫಿಟ್ ಮಾಡಿ ಆನ್ ಮಾಡಿದ್ವಿ. ನೋಡಿ, ಈ ಥರ ಆಗಿದ್ದಾವೆ ಇಡ್ಲಿ. ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದ್ದಾವೆ ನೋಡಿ ಫ್ರೆಂಡ್ಸ್. ಆ ಚಟ್ನಿ ಸಾಂಬಾರು. ನಮ್ಮ ಸೋನು ನೋಡ್ರಿ ಯಾವ ರೀತಿ ಮಲ್ಕೊಂಡಿದ್ದಾಳೆ. ಒಳ್ಳೆ ಚಿಕ್ಕ ಪಾಪು ಥರ. ನನಗೆ ಅವಳು ಹಿಂಗೆ ಮಲ್ಕೊಂಡಿರೋದು ನೋಡೋಕ್ಕೆ ಇಷ್ಟ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ ಫ್ರೆಂಡ್ಸ್. ನಮ್ಮ ಅಣ್ಣ ನಿನ್ನೆ ಸಂಜೆನೇ ಜಾಮೂನ್ ಕೇಳಿತ್ತು. ನಾನು ನಿನ್ನೆ ಸಂಜೆ ಅಲ್ಲ, ನಿನ್ನೆ ನೈಟು 8 ಗಂಟೆ ಆಗಿತ್ತು. ಅವಾಗಲೇ ಜಾಮೂನ್ ಕೇಳ್ತು. ಅವಾಗ ಯಾರು ಮಾಡ್ತಾರೆ ಫ್ರೆಂಡ್ಸ್? ಅದಕ್ಕೆ ಈಗ ನಮ್ಮ ಅಣ್ಣ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಇವಾಗ ಮಾಡ್ತಿದ್ದೀನಿ, ಬನ್ನಿ ಸರ್ಪ್ರೈಸಾಗಿ ಕೊಡೋಣ. ಬನ್ನಿ ಫ್ರೆಂಡ್ಸ್, ಜಾಮೂನ್ ಮಾಡೋಣ. ಇಲ್ಲಿ ಖುಷಿಯಾಗಿ ಜಾಮೂನ್ ಮಾಡೋಣ ಅಂತ ಹೊರಟ್ನಾ. ನೋಡಿ, ಇಲ್ಲಿ ಜಾಮೂನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಜಾಮೂನಿಗೆ ಮೊದಲು ಹಿಟ್ಟನ್ನ ಈ ಥರ ಜರಡಿ ಮಾಡ್ಕೊಬೇಕು. ಜರಡಿ ಮಾಡ್ಕೊಳೋದ್ರಿಂದ ಅದು ಪುಡಿ ಪುಡಿಯಾಗಿ ಬರುತ್ತಲ್ಲ, ಕಲ್ಸೋಕೆ ಈಸಿಯಾಗಿರುತ್ತೆ. ಇಲ್ಲಿ ಬಾಣಲೆಗೆ ಸಕ್ಕರೆ ಪಾಕ ಮಾಡೋಕೆ ಇಡ್ತಿದ್ದೀನಿ. ಹಾಗೆ ಟೀಗೆ ಇಡೋಣ ಅಂತೇಳಿ ಟೀಗೆ ಇಟ್ಟೆ ಫ್ರೆಂಡ್ಸ್. ಅದಕ್ಕೆ ಸಕ್ಕರೆ ಹಾಕೋಣ ಅಂತೇಳಿ ಬಾಕ್ಸಿಂಗೆ ಓಪನ್ ಮಾಡಿ ಒಂದು ಬಟ್ಲು ಸಕ್ಕರೆ ತುಂಬ್ಕೊಂಡೆ. ಇಲ್ಲಿ ನೋಡಿ, ಹೀಗಾಯ್ತು ನನ್ನ ಪರಿಸ್ಥಿತಿ. ಈ ಕಡೆ ಒರೆಸ್ಕೊಬೇಕು, ಈ ಕಡೆ ಜಾಮೂನ್ ಮಾಡ್ಕೊಬೇಕು ಫ್ರೆಂಡ್ಸ್. ಈ ಥರ ಆದಾಗ ತಲೆ ಕೆಟ್ಟೋಗ್ಬಿಡುತ್ತಪ್ಪ. ಮಾಡೋಕ್ಕಾಗಲ್ಲ. ಈ ಟೈಮಲ್ಲೇ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮುಂದಿನ ಕೆಲಸ ನೋಡ್ಕೊಬೇಕು ಫ್ರೆಂಡ್ಸ್. ಅದಕ್ಕೆ ನೋಡಿ, ಇಲ್ಲಿ ನಾನು ಬಿಸಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸ್ಕೊತಿದ್ದೀನಿ. ಗ್ಯಾಸ್ ಕೆಳಗೆ ಏನೂ ಒರೆಸಿಲ್ಲ, ಆಮೇಲೆ ಒರೆಸ್ಬೇಕು. ಇಲ್ಲಿ ಸೋನು ಬಿಸ್ಕೆಟ್ ಕೊಡು ಅಂತ ಅಡುಗೆ ಮನೆ ಬಾಗಿಲ ಹತ್ರ ಬಂದಿದ್ದಾಳೆ. ಸೋನು, ಬಿಸ್ಕೆಟ್ ಬೇಕಮ್ಮ? ಅಂತ ಕೇಳ್ತಿದ್ಯಲ್ಲ, ಯಾಕೆ ನಿಮ್ಮ ಊರ್ ಕಡೆ ಹೇಳ್ಕೊಟ್ಟಿಲ್ವಾ ಕೇಳೋದು ಕೊಡ್ಬೇಕು ಅನ್ನೋದು? ಫಸ್ಟ್ ಕೊಡ್ಬಾ. ಬೇಕಾ ಅಂತ ಕೇಳೋದನ್ನ ಕಲ್ತ್ಕೊಂಬಿಟ್ಟಿದ್ಯಾ? ಖಾಲಿ ಅದು ಹೋಗು ಅಂತ ಹೇಳಿದ ತಕ್ಷಣ ಹೋದ್ಲು. ಇಲ್ಲಿ ಅದನ್ನೇ ಎಲ್ಲ ಒರೆಸ್ಬಿಟ್ಟು ಫ್ರೆಂಡ್ಸ್, ಸ್ವಲ್ಪ ಸಿಕ್ತು. ಟೀ ಎಲ್ಲ ಉಕ್ಕೋಗ್ಬಿಟ್ಟಿತ್ತಲ್ಲ, ಹಾಗೆ ಎಲ್ಲ ಇದು ಮಾಡಿಕೊಂಡು ಎಲ್ಲ ಒರೆಸ್ಕೊಂಬಿಟ್ಟೆ ಗ್ಯಾಸ್ನ. ನೋಡಿ, ಈಗ ಎಣ್ಣೆಗೆ ಹಾಕಿ ಈ ಥರ ಫ್ರೈ ಮಾಡ್ಕೊತಿದ್ದೀನಿ ಜಾಮೂನ್ನ. ಈ ಥರ ಆಗಿದ್ದಾವೆ. ಇದು ಸುಡ್ತೈತೆ. ಇವೆರಡರಾಗ ಯಾವುದಾದ್ರೂ ಒಂದು ತಣ್ಣಗಿರಬೇಕು. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಹಾಕೋಣ. ಅಲ್ಲಿವರೆಗೂ ಇದು ಮುಚ್ಚಿದೆ.
ದುಂಡುಗೆ ಯಾಕೆ ಮಾಡಬೇಕು, ಹಿಂಗೆ ಯಾಕೆ ಮಾಡಬಾರ್ದು? ಚೆನ್ನಾಯ್ತಲ್ವಾ? ಇದು ಎಲ್ಲ ಎಣ್ಣೆ ಫ್ರೈ ಆದಮೇಲೆ ತೋರಿಸ್ತೀನಿ ತಡ್ರಿ ಹೆಂಗೆ ಬಂದೈತಂತ. ಫ್ರೆಂಡ್ಸ್ ಹಾಕ್ತೀನಿ ಆಗದೆ ಫ್ರೆಂಡ್ಸ್. ಈಗ ಅದು ಒಂದು 10 ನಿಮಿಷ ನೆನ್ಕೊಳ್ಳಿ ಅಂತ ಬಿಟ್ಟೆ. ಇಲ್ಲಿ ಒಂದು ನಾನು ಸಕ್ಕರೆ ಪಾಕಕ್ಕಾಗಿಲ್ಲ, ಹಾಗೆ ತಿಂತಿದ್ದೀನಿ. ಟೇಸ್ಟ್ ಹೇಗಿತ್ತು ಗೊತ್ತಾ, ಸೇಮ್ ಬಿಸ್ಕಿಟ್ ತಿಂತೀವಲ್ಲ ಆ ಥರನೇ ಟೇಸ್ಟ್ ಇತ್ತು ಫ್ರೆಂಡ್ಸ್. ಏನು ಅಂದರೆ ಜಾಮೂನ್ ಮಾಡ್ತೀನಲ್ಲ, ಸಕ್ಕರೆ ಪಾಕ ಎಷ್ಟೇ ಮಾಡಿದ್ರು ಫುಲ್ ಹೀರ್ಕೊಂಡ್ಬಿಡುತ್ತೆ, ಸಕ್ಕರೆ ಪಾಕ ಅನ್ನೋದೇ ಇರೋಲ್ಲ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡಿದ್ದೀನಿ, ಬನ್ನಿ ಕೊಡೋಣ ಎಲ್ಲರಿಗೂ, ಟೇಸ್ಟ್ ಕೇಳೋಣ. ಇಲ್ಲಿ ಉಳ್ಕಾಗಿ ಹಲ್ಲವು ಸಕ್ಕತ್ತಿದೆ ಫ್ರೆಂಡ್ಸ್, ಆದ್ರೂ ಸ್ವೀಟ್ ತಿನ್ನೋದು ಬಿಡಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.